ಇಬ್ಬರು ಗಂಡ ಹೆಂಡತಿ ರಾತ್ರಿ ಹೊತ್ತು ತಮ್ಮ ಕಾರ್ ಅಲ್ಲಿ ಮಗಳ ಜೊತೆ ಒಂದು ಊರಿಗೆ ಹೋಗ್ತಿರ್ತಾರೆ. ಹೀಗೆ ಹೋಗ್ತಿರುವಾಗ ಆ ಊರಿಗೆ ದಾರಿ ಗೊತ್ತಾಗದೆ ಅಲ್ಲೇ ಇರುವ ಟೀ ಅಂಗಡಿಯವನ ಬಳಿ ಅಡ್ರೆಸ್ ಕೇಳಿದಾಗ ನಮಗೆ ಗೊತ್ತಾಗುತ್ತೆ ಇವರು ಹೋಗ್ತಿರೋದು ತಮ್ಮ ರಿಲೇಟಿವ್ ಆಗಿರುವ ಜಮೀನ್ದಾರ ಬೋಬನ್ ಎಂಬಾತನ ಮನೆಗೆ ಅಂತ. ಇದು ಜಮೀನ್ದಾರ ಬೋಬನ್ ಎಂಬಾತನ ಮನೆ ಅಂತ ಅಡ್ರೆಸ್ ಕೇಳ್ತಿದ್ದ ಹಾಗೆ ಅಂಗಡಿಯವನು ತುಂಬಾನೇ ಹೆದರಿಕೊಳ್ಳುತ್ತಾನೆ. ಸರ್, ಇಷ್ಟೊತ್ತಲ್ಲಿ ಆ ಮನೆಗೆ ಹೋಗ್ತಿದ್ದೀರಾ, ತುಂಬಾನೇ ಹುಷಾರಾಗಿರಿ ಅಂತ ಅಡ್ರೆಸ್ ಅನ್ನ ಹೇಳ್ತಾನೆ. ಇಲ್ಲಿಗೆ ಸಿನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಇಬ್ಬರು ಗಂಡ ಹೆಂಡತಿಯ ಮಕ್ಕಳು ಬೋಬನ್ನ ಮಕ್ಕಳ ಜೊತೆ ಆಟ ಆಡುತ್ತಾ ಇರುತ್ತಾರೆ. ಬೋಬನ್ನ ಹೆಂಡತಿ ಮೀನಾಕ್ಷಿ ಬಳಿ ಊರಿನ ಜನಗಳು ಈ ಮನೆಯಲ್ಲಿ ದೆವ್ವ ಇದೆ ಅಂತ ಮಾತನಾಡಿಕೊಳ್ಳುತ್ತಿದ್ದಾರಲ್ಲ, ಅದು ನಿಜನ ಅಂತ ವಿಚಾರಿಸುತ್ತಾಳೆ. ಅದಕ್ಕೆ ಮೀನಾಕ್ಷಿ ಹಾಗೇನೂ ಇಲ್ವಲ್ಲ, ನಾವೆಲ್ಲ ಎಷ್ಟೋ ವರ್ಷಗಳಿಂದ ಇಲ್ಲೇನೇ ವಾಸ ಮಾಡ್ತಿಲ್ವಾ ಅಂತ ಹೇಳುತ್ತಾಳೆ. ಈ ಕಡೆ ಇವರ ಮಗಳು ಮೀನಾಕ್ಷಿ ಮಕ್ಕಳ ಜೊತೆ ಆಟವಾಡ್ತಿದ್ಲಲ್ವಾ, ಆಕೆ ಯಾರು ಕೂಡ ಹೋಗಬಾರದು ಅಂತ ಲಾಕ್ ಮಾಡಿರುವ ಒಂದು ರೂಮ್ನ ಒಳಗಡೆ ಹೊರಟು ಹೋಗ್ತಾಳೆ. ಅಲ್ಲಿರುವ ಕಾಳಿಮಾತೆಯ ವಿಗ್ರಹವನ್ನ ನೋಡ್ತಿದ್ದ ಹಾಗೇನೇ ಹೆದರಿಕೊಂಡು ಜೋರಾಗಿ ಕಿರುಚಿಕೊಂಡ ಆ ಹುಡುಗಿ ಪ್ರಜ್ಞೆ ತಪ್ಪಿ ಬಿದ್ದುಬಿಡುತ್ತೆ. ಆಕೆ ಕೂಗಿಕೊಂಡ ಶಬ್ದ ಕೇಳಿ ತಕ್ಷಣವೇ ಅಲ್ಲಿಗೆ ಓಡಿ ಬಂದ ಬೋಬನ್ ಹಾಗೂ ಮೀನಾಕ್ಷಿ ಆ ಹುಡುಗಿಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಈಗ ಆ ಹುಡುಗಿಯನ್ನ ಚೆಕ್ ಮಾಡಿದ ನಂತರ ಏನಿಲ್ಲ, ಏನನ್ನೋ ನೋಡಿ ತುಂಬಾನೇ ಹೆದರಿಕೊಂಡಿದ್ದಾಳೆ, ಒಂದು ದಿನ ರೆಸ್ಟ್ ಮಾಡಿದ್ರೆ ಸರಿಹೋಗುತ್ತೆ ಅಂತ ಡಾಕ್ಟರ್ ಹೇಳುತ್ತಾರೆ. ಈಗ ಊರಲ್ಲಿ ಮೊದಲೇ ಎಲ್ಲರೂ ಕೂಡ ಬೋಬನ್ನ ಮನೆಯ ಒಳಗಡೆ ದೆವ್ವ ಇದೆ ಅಂತ ಮಾತನಾಡಿಕೊಳ್ಳುತ್ತಿದ್ರಲ್ವಾ, ಈಗ ತಮ್ಮ ಮಗಳು ಕೂಡ ಈ ರೀತಿ ಹೆದರಿಕೊಂಡಿದ್ದನ್ನ ನೋಡುತ್ತಿದ್ದ ಹಾಗೇನೆ ಆ ಹುಡುಗಿಯ ತಂದೆ ತಾಯಿ ತಮ್ಮ ಮಗಳನ್ನ ಕರೆದುಕೊಂಡು ಹೊರಟು ಹೋಗ್ತಾರೆ. ಹೇಗೆ ದಿನಗಳು ಕಳೆದ ಹಾಗೆ ಮೀನಾಕ್ಷಿಗೂ ಕೂಡ ತಮ್ಮ ಮನೆಯಲ್ಲಿ ಯಾವುದೋ ಅಮಾನುಷ ಶಕ್ತಿ ಇದೆ ಅಂತ ಫೀಲ್ ಆಗೋದಕ್ಕೆ ಶುರುವಾಗುತ್ತೆ. ಆದರೆ ಈ ಭೂತ ಪ್ರೇತಗಳನ್ನೆಲ್ಲ ನಂಬದ ಬೋಬನ್ ಮಾತ್ರ, ಮೀನಾಕ್ಷಿ ಇದು ನಮ್ಮ ಹಿರಿಯರು ನೂರಾರು ವರ್ಷಗಳಿಂದ ಬಾಳೆ ಬದುಕಿರುವ ಮನೆ, ಊರಿನ ಜನಗಳು ಏನೇನೋ ಮಾತನಾಡಿಕೊಳ್ಳುತ್ತಿದ್ದಾರೆ ಅಂತ ಈ ಮನೆಯನ್ನ ಖಾಲಿ ಮಾಡಿಕೊಂಡು ಬೇರೆ ಕಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಡುತ್ತಾನೆ. ಅದಕ್ಕೆ ಮೀನಾಕ್ಷಿ ಸರಿ, ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆನಾದ್ರೂ ಮಾಡಿಸಿಕೊಂಡು ಬರೋಣ ಅಂತ ತನ್ನ ಗಂಡ ಹಾಗೂ ಮಕ್ಕಳನ್ನ ಕರೆದುಕೊಂಡು ಹೋಗ್ತಾಳೆ. ಹೀಗೆ ಇವರು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಕೆಲಸ ಮಾಡ್ತಿರುವ ರಾಜೇಂದ್ರ ಎಂಬ ಒಬ್ಬ ವಿಚಿತ್ರ ಕ್ಯಾರೆಕ್ಟರ್ನ ವ್ಯಕ್ತಿಯನ್ನು ನೋಡ್ತಾರೆ. ಆ ದೇವಸ್ಥಾನದ ಸ್ವಾಮೀಜಿ ದುಡ್ಡಿಗೆ ಆಸೆ ಪಡದೆ ಊರಿನ ಜನಗಳಿಗೆ ಸಹಾಯ ಆಗೋ ರೀತಿ ಕೆಲಸ ಮಾಡ್ತಿರುತ್ತಾನೆ. ಆ ಸ್ವಾಮೀಜಿ ಬೋಬನ್ ಹಾಗೂ ಮೀನಾಕ್ಷಿಯನ್ನ ನೋಡ್ತಿದ್ದ ಹಾಗೇನೆ, ನೀವೀಗ ವಾಸ ಮಾಡುತ್ತಿರುವ ಮನೆಯಲ್ಲಿ ನಿಮಗೆ ಅಪಾಯವಿದೆ, ನೀವು ತಕ್ಷಣವೇ ಆ ಮನೆಯನ್ನ ಖಾಲಿ ಮಾಡಿ, ಇಲ್ಲ ಅಂದ್ರೆ ನಿಮ್ಮ ಜೀವನದಲ್ಲಿ ತುಂಬಾನೇ ದೊಡ್ಡ ದುರ್ಘಟನೆ ನಡೆಯುತ್ತೆ ಅಂತ ವಾರ್ನ್ ಮಾಡುತ್ತಾನೆ. ಆದರೆ ಆ ಸ್ವಾಮೀಜಿಯ ಮಾತುಗಳನ್ನ ಕೇಳ ಮತ್ತಷ್ಟು ಸಿಟ್ಟಾದ ಬೋಬನ್ ತಕ್ಷಣವೇ ಮೀನಾಕ್ಷಿ ಹಾಗೂ ಮಕ್ಕಳನ್ನ ಕರೆದುಕೊಂಡು ಮನೆಯ ಕಡೆ ವಾಪಸ್ ಬರ್ತಾನೆ. ಇವರು ಮನೆಯ ಬಳಿ ಹೋಗ್ತಿರುವಾಗ ಇವರ ನೇಬರ್ ಆಗಿರುವ ರಾಜನ್ ಎಂಬ ಆಯುರ್ವೇದಿಕ್ ಡಾಕ್ಟರ್ ಸಿಗ್ತಾನೆ. ಈಗ ಇವರಿಬ್ಬರ ಮಾತುಗಳಿಂದ ನಮಗೆ ಗೊತ್ತಾಗೋದೇನಂದ್ರೆ ಬೋಬನ್ ಹಾಗೂ ರಾಜನ್ ಇಬ್ಬರು ಕೂಡ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಅಂತ. ಆ ದಿನರಾತ್ರಿ ಬೆಳಿಗ್ಗೆ ಆ ಸ್ವಾಮೀಜಿ ಆದಷ್ಟು ಬೇಗ ಮನೆ ಖಾಲಿ ಮಾಡಿ, ಇಲ್ಲಂದ್ರೆ ತುಂಬಾನೇ ದೊಡ್ಡ ಅಪಾಯ ಕಾದಿದೆ ಅಂತ ಹೇಳಿದ್ರಲ್ವಾ, ಅದರ ಬಗ್ಗೆನೇ ಮೀನಾಕ್ಷಿ ಯೋಚನೆ ಮಾಡ್ತಾ ತುಂಬಾನೇ ಹೆದರಿಕೊಂಡಿರುತ್ತಾಳೆ. ಮೀನಾಕ್ಷಿ ಹಾಗೂ ಬೋಬನ್ ಇದರ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಕೂತಿರುವಾಗ ಶಾಕಿಂಗ್ಲಿ ಒಂದು ಬೆಂಕಿ ಚಂಡು ಇವರ ರೂಮ್ನ ಒಳಗಡೆ ಬಿದ್ದುಬಿಡುತ್ತೆ. ಶಾಕ್ ಆದ ಮೀನಾಕ್ಷಿ ಹಾಗೂ ಬೋಬನ್ ತಕ್ಷಣವೇ ಹೊರಗಡೆ ಬರ್ತಾರೆ. ನೋಡಿದ್ರೆ ಇವರಿಬ್ಬರ ಮಕ್ಕಳು ಕಾಣಿಸ್ತಿರೋದಿಲ್ಲ. ಈಗ ಮತ್ತಷ್ಟು ಹೆದರಿಕೊಂಡ ಇಬ್ಬರೂ ತಮ್ಮ ಮಕ್ಕಳು ಎಲ್ಲಿ ಅಂತ ಹುಡುಕುತ್ತಿರುವಾಗ ಶಾಕಿಂಗ್ಲಿ ಹಿಂದಿನಿಂದ ಬಂದ ಒಂದು ವಿಚಿತ್ರವಾದ ಆಕೃತಿ ಇವರ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸಿಬಿಡುತ್ತೆ. ಮರುದಿನದನ ಬೆಳಿಗ್ಗೆ ರಾಜನ್ ಬೋಬನ್ನ ಮಗಳು ಅಳುತ್ತಿರುವ ಶಬ್ದ ಕೇಳಿ ಒಳಗಡೆ ಬಂದು ನೋಡಿದಾಗ ಬೋಬನ್ ಹಾಗೂ ಮೀನಾಕ್ಷಿಯ ಡೆಡ್ ಬಾಡಿ ಬಿದ್ದಿರುತ್ತವೆ. ಆ ಡೆಡ್ ಬಾಡಿಗಳನ್ನ ನೋಡಿ ಒಂದೇ ಸರಿ ಶಾಕ್ ಆದ ರಾಜನ್ ತಕ್ಷಣವೇ ಪೊಲೀಸರಿಗೆ ಇನ್ಫಾರ್ಮ್ ಮಾಡುತ್ತಾನೆ. ತಕ್ಷಣ ಸ್ಪಾಟ್ಗೆ ಬಂದ ಪೊಲೀಸರು ಎನ್ಕ್ವೈರಿ ಮಾಡಿದಾಗ ಬೋಬನ್ ಹಾಗೂ ಮೀನಾಕ್ಷಿ ಕೊಲೆಯಾಗಿದ್ರೆ ಅವರ ಮಗ ಮಿಸ್ಸಿಂಗ್ ಆಗಿದ್ದಾನೆ. ಈಗ ಬದುಕೆ ಉಳಿದಿರೋದು ಬೋಬನ್ ಹಾಗೂ ಮೀನಾಕ್ಷಿಯ ಮಗಳು ಮಾತ್ರ ಅಂತ ಗೊತ್ತಾಗುತ್ತೆ. ಈ ಕೇಸನ್ನ ಟೇಕಪ್ ಮಾಡಿದ ಪೊಲೀಸರು ಎಷ್ಟೇ ಇನ್ವೆಸ್ಟಿಗೇಷನ್ ಮಾಡಿದ್ರೂ ಕೂಡ ಕೊಲೆಗಾರ ಯಾರು ಬೋಬನ್ ಹಾಗೂ ಮೀನಾಕ್ಷಿಯ ಮಗ ಏನಾದ ಅಂತನೇ ಗೊತ್ತಾಗೋದಿಲ್ಲ. ಈ ಕಡೆ ಊರಿನ ಜನಗಳು ಮೊದಲೇ ಆ ಮನೆಯಲ್ಲಿ ದೆವ್ವ ಇದೆ ಅಂತ ಮಾತನಾಡಿಕೊಳ್ಳುತ್ತಿದ್ರಲ್ವಾ, ಆ ದೆವ್ವನೇ ಬೋಬನ್ ಹಾಗೂ ಮೀನಾಕ್ಷಿಯನ್ನ ಕೊಲೆ ಮಾಡಿದೆ ಅಂತ ಆ ಸ್ವಾಮೀಜಿಯನ್ನ ಕರೆದುಕೊಂಡು ಬಂದು ಪೂಜೆ ಮಾಡಿಸಿ ಮನೇನ ಲಾಕ್ ಮಾಡಿಸಿ ಬಿಡುತ್ತಾರೆ. ಹೀಗೆ ಅನಾಥೆಯಾದ ಬೋಬನ್ ಹಾಗೂ ಮೀನಾಕ್ಷಿ ಮಗಳು ಶಿಲ್ಪನ್ನ ರಾಜನ್ನೇ ದತ್ತು ಪಡೆದುಕೊಂಡು ಬೆಳೆಸೋದಕ್ಕೆ ಶುರು ಮಾಡುತ್ತಾನೆ. ಹೀಗೆ ಶಿಲ್ಪ ಬೆಳೆದು ದೊಡ್ಡವಳಾಗ್ತಾಳೆ. ಈಗಲೂ ಕೂಡ ತನ್ನ ತಂದೆ ತಾಯಿ ಹಾಗೂ ಮಿಸ್ಸಿಂಗ್ ಆಗಿರುವ ತನ್ನ ಅಣ್ಣನನ್ನ ತುಂಬಾನೇ ಮಿಸ್ ಮಾಡಿಕೊಳ್ಳುತ್ತಿರುತ್ತಾಳೆ.
ಪ್ರತಿದಿನ ಕಾಲೇಜ್ಗೆ ಹೋಗಿ ಬರುವಾಗ ಚಿಕ್ಕ ವಯಸ್ಸಲ್ಲಿ ತನ್ನ ತಂದೆ ತಾಯಿಯ ಕೊಲೆಯಾಗಿ ಪಾಳು ಬಿದ್ದಿರುವ ಆ ಬಂಗಲೆಯನ್ನ ನೋಡಿ ತುಂಬಾನೇ ಬೇಜಾರಾಗ್ತಿರ್ತಾಳೆ. ಸ್ನೇಹಿತರೆ, ಮೊದಲೇ ಹೇಳಿದ ಹಾಗೆ ಕಳೆದ 15 ವರ್ಷಗಳಿಂದ ಆ ಮನೆಯ ಕಡೆ ಯಾರೊಬ್ಬರೂ ಕೂಡ ಹೋಗಿರೋದಿಲ್ಲ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನಲ್ಲಿ ಆ ಊರಿನ ಒಂದು ಕಬಡ್ಡಿ ಟೀಮ್ ಬೇರೆ ಊರಿಗೆ ಹೋಗಿ ಟೂರ್ನಮೆಂಟ್ ಗೆದ್ದು ಬಂದಿರುತ್ತೆ. ಟೂರ್ನಮೆಂಟ್ ಗೆದ್ದಿರುವ ಖುಷಿಯಲ್ಲಿ ಪಾರ್ಟಿ ಮಾಡ್ತಿರುವಾಗ ಆ ಟೀಮ್ನಲ್ಲಿದ್ದ ಒಬ್ಬ ಹುಡುಗ ತಮಾಷೆ ಮಾಡೋದಕ್ಕೆ ಅಂತ ಅಲ್ಲೇ ಪಕ್ಕದಲ್ಲಿದ್ದ ಹಾವಿನ ಹುತ್ತದ ಒಳಗಡೆ ಕೈಯನ್ನ ಹಾಕಿಬಿಡುತ್ತಾನೆ. ಈತ ಕುಡಿದ ನಶೆಯಲ್ಲಿ ಕೈಯನ್ನೇನೂ ಹಾಕಿರ್ತಾನೆ, ಆದರೆ ಒಳಗಡೆ ಇದ್ದ ಹಾವು ಇವನ ಕೈಗೆ ಕಚ್ಚಿಬಿಡುತ್ತೆ. ತಕ್ಷಣವೇ ಅವನ ಫ್ರೆಂಡ್ಸ್ಗಳು ಅವನನ್ನ ಕರೆದುಕೊಂಡು ಶಿಲ್ಪ ಸಾಕು ತಂದೆಯಾಗಿರುವ ರಾಜನ್ ಬಳಿ ಹೋಗ್ತಾರೆ. ತಕ್ಷಣ ರಾಜನ್ ಹಾಗೂ ಶಿಲ್ಪ ಅವನಿಗೆ ಟ್ರೀಟ್ಮೆಂಟ್ ಮಾಡಿ ಕಾಪಾಡುತ್ತಾರೆ. ಎಲ್ಲರಿಗೂ ತುಂಬಾನೇ ಸಂತೋಷ ಆಗುತ್ತೆ. ಮರುದಿನ ದಿನ ಶಿಲ್ಪ ಕಾಲೇಜ್ಗೆ ಹೋಗಿ ವಾಪಸ್ ಬರ್ತಿರುವಾಗ ಪೊಲಿಟಿಷಿಯನ್ ಮಗ ಆಗಿರುವ ಅಜಯ್ ಬಂದು ಅಡ್ಡ ಆಗ್ತಾನೆ. ಅಜಯ್ ಶಿಲ್ಪಗೆ ತನ್ನನ್ನ ಲವ್ ಮಾಡುವಂತ ಫೋರ್ಸ್ ಮಾಡ್ತಿರ್ತಾನೆ. ಆದರೆ ಶಿಲ್ಪಗೆ ಇವನನ್ನ ಕಂಡರೆ ಒಂದು ಚೂರು ಕೂಡ ಇಷ್ಟ ಇರೋದಿಲ್ಲ. ಹೀಗೆ ಅಜಯ್ ದಾರಿಯಲ್ಲಿ ಶಿಲ್ಪಗೆ ತೊಂದರೆ ಕೊಡುತ್ತಿರೋದನ್ನ ಆ ಕಬಡ್ಡಿ ಟೀಮ್ ನೋಡಿಬಿಡುತ್ತೆ. ಆ ಟೀಮ್ನಲ್ಲಿದ್ದ ಸುರೇಶ್ ಎಂಬ ಹುಡುಗ ಶಿಲ್ಪನ್ನ ಇಷ್ಟಪಡುತ್ತಿರುತ್ತಾನೆ. ಈಗ ಅಜಯ್ ಶಿಲ್ಪಗೆ ತೊಂದರೆ ಕೊಡುತ್ತಿರೋದನ್ನ ನೋಡಿ ತುಂಬಾನೇ ಸಿಟ್ಟಾಗಿ ತನ್ನ ಗ್ಯಾಂಗ್ ಅನ್ನ ಕರೆದುಕೊಂಡು ಹೋಗಿ ಅಜಯ್ಗೆ ಸರಿಯಾಗಿ ಹೊಡೆದು ಓಡಿಸಿಬಿಡುತ್ತೆ. ಈಗ ತನಗೆ ತೊಂದರೆ ಕೊಡುತ್ತಿದ್ದ ಅಜಯನಿಂದ ತನ್ನನ್ನ ಕಾಪಾಡಿದ್ದಕ್ಕೆ ಸುರೇಶಾಗೂ ಅವನ ಟೀಮ್ ಜೊತೆ ಶಿಲ್ಪ ಫ್ರೆಂಡ್ ಆಗ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಕೆಲವು ದಿನಗಳ ನಂತರ ಆ ಊರಿನ ಜಾತ್ರೆಗೆ ಅಂತ ಶಿಲ್ಪ ಹಾಗೂ ಸುರೇಶ ಟೀಮ್ನವರು ಸೇರಿ ಹಣವನ್ನ ಕಲೆಕ್ಟ್ ಮಾಡ್ತಿರ್ತಾರೆ. ಈಗ ತನಗೆ ಹೊಡೆದಿದ್ರು ಅಂತ ಕೋಪಗೊಂಡಿದ್ದ ಅಜಯ್ ರೌಡಿಗಳನ್ನ ಕರೆದುಕೊಂಡು ಬಂದು ಇವರ ಮೇಲೆ ಅಟ್ಯಾಕ್ ಮಾಡಿಸ್ತಾನೆ. ಈಗ ಊರಲ್ಲಿ ಗಲಾಟೆ ಆಗ್ತಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಹೊಸದಾಗಿ ಟ್ರಾನ್ಸ್ಫರ್ ಆಗಿ ಬಂದಿರುವ ಕತೆಯ ಹೀರೋ ಇನ್ಸ್ಪೆಕ್ಟರ್ ಸತ್ಯ ಅಲ್ಲಿಗೆ ಬರ್ತಾನೆ. ಈಗ ಅಜಯನದ್ದೇ ತಪ್ಪು ಅಂತ ಗೊತ್ತಾಗ್ತಿದ್ದ ಹಾಗೆ ಆತ ಪೊಲಿಟಿಷಿಯನ್ ಮಗನಾಗಿದ್ರೂ ಕೂಡ ಸರಿಯಾಗಿ ಹೊಡೆದು ಅವನ ಗ್ಯಾಂಗ್ ಅನ್ನ ಓಡಿಸಿ ಬಿಡುತ್ತಾನೆ. ನಂತರ ಅಜಯನನ್ನ ಎಳೆದುಕೊಂಡು ಸ್ಟೇಷನ್ಗೆ ಹೋದಾಗ ಸ್ಟೇಷನ್ನ ಲಾಕಪ್ನಲ್ಲಿ ಶ್ರೀಕುಟ್ಟನ್ ಎಂಬ ಒಬ್ಬ ಕಳ್ಳ ಇರೋದನ್ನ ನೋಡುತ್ತಾನೆ. ವಿಚಾರಿಸಿದಾಗ ಈ ಶ್ರೀಕುಟ್ಟನ್ ಹೊಟ್ಟೆ ಪಡಿಗೆ ಸಣ್ಣ ಪುಟ್ಟ ಕಳ್ಳತನ ಮಾಡುವ ಕಳ್ಳ ಅಂತ ಗೊತ್ತಾಗುತ್ತೆ. ಸ್ನೇಹಿತರೆ, ಇನ್ಸ್ಪೆಕ್ಟರ್ ಸತ್ಯನ ಬಿಹೇವಿಯರ್ ನೋಡಿದ್ರೆ ಈತ ತುಂಬಾನೇ ಹಾನೆಸ್ಟ್ ಆಗೋ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಅಂತ ಗೊತ್ತಾಗುತ್ತೆ. ಈಗ ಸ್ಟೇಷನ್ನಲ್ಲಿ ಯಾವ ಕೇಸ್ಗಳು ಪೆಂಡಿಂಗ್ ಇದೆ ಅಂತ ವಿಚಾರಿಸಿದಾಗ 15 ವರ್ಷಗಳ ಹಿಂದೆ ಕೊಲೆಯಾಗಿರುವ ಬೋಬನ್ ಹಾಗೂ ಮೀನಾಕ್ಷಿ ಕೇಸ್ ಇನ್ನೂ ಕೂಡ ಪೆಂಡಿಂಗ್ ಇದೆ ಅಂತ ಗೊತ್ತಾಗುತ್ತೆ. ತಕ್ಷಣ ಆ ಕೇಸ್ನ ಬಗ್ಗೆ ಎಲ್ಲಾ ಫೈಲ್ಸ್ಗಳನ್ನ ತರಿಸಿಕೊಂಡು ಒಂದೊಂದೇ ಚೆಕ್ ಮಾಡೋದಕ್ಕೆ ಶುರು ಮಾಡುತ್ತಾನೆ. ಮರುದಿನ ಬೆಳಗ್ಗೆ ದೇವಸ್ಥಾನದಲ್ಲಿ ಶಿಲ್ಪ ಹಾಗೂ ಆ ಕಳ್ಳ ಶ್ರೀಕುಟ್ಟನ್ ತುಂಬಾನೇ ಕ್ಲೋಸ್ ಆಗಿ ಮಾತನಾಡುತ್ತಿರೋದನ್ನ ನೋಡ್ತೀವಿ. ಈ ಕಡೆ ಸತ್ಯ ಅಲ್ಲೇ ಇದ್ದ ಒಂದು ಟೀ ಅಂಗಡಿಗೆ ಹೋಗಿ ಕೊಲೆಯಾಗಿರುವ ಬೋಬನ್, ಮೀನಾಕ್ಷಿ ಹಾಗೂ ಅವರಿಬ್ಬರು ವಾಸ ಮಾಡ್ತಿದ್ದ ಆ ಮನೆಯ ಬಗ್ಗೆ ವಿಚಾರಿಸುತ್ತಾನೆ. ಊರಿನ ಜನಗಳು ಅವರಿಬ್ಬರು ಕೊಲೆಯಾಗಿರೋದರ ಬಗ್ಗೆ ಹಾಗೂ ಅವರ ಮಗ ಮಿಸ್ಸಿಂಗ್ ಆಗಿರೋದರ ಬಗ್ಗೆ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಆದರೆ ಊರಿನ ಜನಗಳು ಹೆದರಿಕೊಂಡು ಆ ಮನೆಯಲ್ಲಿ ದೆವ್ವ ಇದೆ ಅಂತ ಹೇಳ್ತಿರೋದನ್ನ ಸತ್ಯ ಕೂಡ ನಂಬುವುದಿಲ್ಲ. ಮತ್ತೊಂದು ಕಡೆ 15 ವರ್ಷಗಳ ಹಿಂದೆ ದೇವಸ್ಥಾನದಲ್ಲಿ ಮಾಮೂಲಿ ಕೆಲಸ ಮಾಡುತ್ತಿದ್ದ ರಾಜೇಂದ್ರ ಇವಾಗ ತುಂಬಾನೇ ಶ್ರೀಮಂತನಾಗಿರುತ್ತಾನೆ. ಊರಲ್ಲಿ ಬಡ್ಡಿ ವ್ಯವಹಾರ ಮಾಡ್ತಿದ್ದ ರಾಜೇಂದ್ರನ್ ತನ್ನ ಮನೆ ಕೆಲಸಕ್ಕೆ ಅಂತ ಶ್ರೀಕುಟ್ಟನನ್ನ ಸೇರಿಸಿಕೊಳ್ಳುತ್ತಾನೆ. ಹೀಗೆ ಶ್ರೀಕುಟ್ಟನ್ ಕೆಲಸ ಮಾಡ್ತಿರುವಾಗ ರಾಜೇಂದ್ರನ್ ಫುಲ್ ಕುಡಿದು ಟೈಟಾಗಿ ಸೋಫಾದ ಮೇಲೆ ಮಲಗಿರುತ್ತಾನೆ. ಈಗ ಶ್ರೀಕುಟ್ಟನೊಬ್ಬ ಕಳ್ಳ ಅಲ್ವಾ, ಅವನ ಕತ್ತಲ್ಲಿರುವ ಬಂಗಾರದ ಚೈನ್ನ ತೆಗೆದುಕೊಳ್ಳಬೇಕು ಅಂತ ಹತ್ತಿರ ಹೋಗ್ತಾನೆ ಅನ್ಸುತ್ತೆ. ಆದರೆ ಸುಮ್ಮನಾಗಿ ವಾಪಸ್ ಬರ್ತಾನೆ. ಆ ದಿನರಾತ್ರಿ ಸತ್ಯ ಡ್ಯೂಟಿ ಮುಗಿಸಿಕೊಂಡು ವಾಪಸ್ ಮನೆಗೆ ಹೋಗ್ತಿರುವಾಗ ಶಿಲ್ಪ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಿರ್ತಾಳೆ. ಆಗಲೇ ತಡರಾತ್ರಿಯಾಗಿದ್ದ ಕಾರಣ ಜೀಪ್ನಲ್ಲಿ ಡ್ರಾಪ್ ಮಾಡ್ತೀನಿ ಅಂತ ಕರೀತಾನೆ. ಆದರೆ ಶಿಲ್ಪ ಬೇಡ ಅಂತ ನಡೆದುಕೊಂಡೇ ಮನೆಗೆ ಹೋಗ್ತಾಳೆ. ಮರುದಿನದ ಬೆಳಿಗ್ಗೆ ಸತ್ಯ ಹಾಗೂ ಊರಿನ ಜನಗಳಿಗೆ ಒಂದು ಶಾಕಿಂಗ್ ಟ್ವಿಸ್ಟ್ ಕಾದಿರುತ್ತೆ. ಅದೇನಂದ್ರೆ 15 ವರ್ಷಗಳಿಂದ ಕ್ಲೋಸ್ ಆಗಿರುವ ಆ ಬೋಬನ್ನ ಮನೆ ಒಳಗಡೆ ದೇವಸ್ಥಾನದ ಸ್ವಾಮೀಜಿಯ ಕೊಲೆಯಾಗಿರುತ್ತೆ. ಈಗ 15 ವರ್ಷಗಳ ಹಿಂದೆ ತಾನೇ ಪೂಜೆ ಮಾಡಿ ಕ್ಲೋಸ್ ಮಾಡಿರುವ ಈ ಮನೆಯ ಒಳಗಡೆ ಸ್ವಾಮೀಜಿ ಹೇಗೆ ಕೊಲೆಯಾದ ಅಂತ ಎಲ್ಲರಿಗೂ ತುಂಬಾನೇ ಶಾಕ್ ಆಗುತ್ತೆ. ಈಗ ಪೊಲೀಸರು ಆ ಮನೆಯನ್ನೂ ಚೆಕ್ ಮಾಡ್ತಾ ಫಸ್ಟ್ ಫ್ಲೋರ್ಗೆ ಹೋಗಿ ನೋಡಿದಾಗ ಶಾಕಿಂಗ್ಲಿ ಶಿಲ್ಪಾಳ ಡೆಡ್ ಬಾಡಿ ಕೂಡ ಅಲ್ಲೇ ಬಿದ್ದಿರುತ್ತೆ. ಇವಾಗ ಆ ಮನೆಯಲ್ಲಿ ಶಿಲ್ಪ ಕೂಡ ಕೊಲೆಯಾಗಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ಊರಿನ ಜನಗಳು ಮತ್ತಷ್ಟು ಬೆಚ್ಚಿ ಬೀಳ್ತಾರೆ. ಈಗ ಶಿಲ್ಪಾಳ ಕೊಲೆಯಾಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅವಳ ಸಾಕು ತಂದೆ ರಾಜನ್ ಅಲ್ಲಿಗೆ ಬಂದು ತುಂಬಾನೇ ಎಮೋಷನಲ್ ಆಗಿ ಅಳುತ್ತಾನೆ. ಈ ಕಡೆ ಸತ್ಯ ನಿನ್ನೆ ರಾತ್ರಿ ತಾನೇ ಶಿಲ್ಪಾಳನ್ನ ಮಾತನಾಡಿಸಿದ್ದೆ, ಆದರೆ ಆಕೆ ಈ ಮನೆಗೆ ಬಂದಲು ಅಂತ ತುಂಬಾನೇ ತಲೆ ಕೆಡುತ್ತೆ.
ಮರುದಿನ ಬೆಳಗ್ಗೆ ಶಿಲ್ಪಾಳನ್ನ ಸುರೇಶ್ ಎಂಬ ಒಬ್ಬ ಹುಡುಗ ಇಷ್ಟಪಡುತ್ತಿದ್ದ ಅಲ್ವಾ. ಆತ ಆ ಊರಿನ ವಯಸ್ಸಾಗಿರುವ ಗುರೂಜಿ ಬಳಿ ಹೋಗಿ ವಿಚಾರಿಸಿದಾಗ ಆ ಮನೆಯ ಬಗ್ಗೆ ಒಂದು ವಿಷಯ ರಿವೀಲ್ ಆಗುತ್ತೆ. ಸ್ನೇಹಿತರೆ, 100 ವರ್ಷಗಳ ಹಿಂದೆ ಅಂದ್ರೆ ಬೋಬನ್ನ ಮುತ್ತಾತ ಜಮೀನ್ದಾರನಾಗಿದ್ದಾಗ ಆ ಮನೆಯ ಒಳಗಡೆ ಸಾಕಷ್ಟು ನಾಣ್ಯಗಳನ್ನ ಗಳಿಸಿ ಇಟ್ಟಿರ್ತಾನೆ. ಆ ಸಂಪತ್ತನ್ನ ಯಾರೇ ಕಳ್ಳತನ ಮಾಡಬೇಕು ಅಂತ ಬಂದರೂ ಕೂಡ ತುಂಬಾನೇ ಬ್ರೂಟಲ್ ಆಗಿ ಕೊಲೆ ಮಾಡ್ತಿರ್ತಾನೆ. ಹಾಗೂ ಆ ಸಂಪತ್ತನ್ನ ಆ ಮನೆಯಲ್ಲಿ ಯಾವ ಜಾಗದಲ್ಲಿ ಬಚ್ಚಿಟ್ಟಿದ್ದಾನೆ ಅಂತ ಯಾರಿಗೂ ಕೂಡ ಕಂಡುಹಿಡಿಯೋದಕ್ಕೇನೆ ಸಾಧ್ಯವಾಗಿರೋದಿಲ್ಲ. ಅಷ್ಟು ಮಾತ್ರವಲ್ಲದೆ ತಾನು ಸತ್ನಂತರವೂ ಕೂಡ ಆತ್ಮಗಾಗಿ ವಾಪಸ್ ಬಂದು ಆ ಮನೆಯಲ್ಲಿರುವ ತನ್ನ ಸಂಪತ್ತನ್ನ ಕಾಯುತ್ತಿದ್ದಾನೆ ಅಂತ ಆ ಗುರೂಜಿ ಹೇಳ್ತಾರೆ. ಈ ಕಡೆ ಆ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಿದ್ದ ಸತ್ಯ ತನ್ನ ಟೀಮನ್ನ ಕರೆದುಕೊಂಡು ಆ ಮನೆಗೆ ಹೋಗಿ ಲಾಕಾಗಿರುವ ಆ ಸೀಕ್ರೆಟ್ ಡೋರನ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದರೆ ಇವನ ಜೊತೆ ಬಂದಿದ್ದ ಬೇರೆ ಪೊಲೀಸರು ಹೆದರಿಕೊಂಡು, ಸರ್ ದಯವಿಟ್ಟು ಆ ರೂಮನ್ನ ಮಾತ್ರ ಓಪನ್ ಮಾಡಬೇಡಿ. ಸುಮಾರು 15 ವರ್ಷಗಳ ಹಿಂದೆ ಯಾರು ಕೂಡ ಈ ಮನೆಗೆ ಬರಬಾರದು ಅಂತ ಈ ರೀತಿ ಪೂಜೆ ಮಾಡಿದ್ರು. ನೀವು ಆ ರೂಮನ್ನ ಓಪನ್ ಮಾಡೋದ್ರಿಂದ ನಮಗೆ ತೊಂದರೆ, ಆದ್ರೆ ಏನ್ ಮಾಡೋದು ಅಂತ ತುಂಬಾನೇ ಭಯಪಟ್ಟು ಅಲ್ಲಿಂದ ಕರೆದುಕೊಂಡು ಬರ್ತಾರೆ. ಸ್ವಲ್ಪ ಸಮಯದ ನಂತರ ಸತ್ಯ ಬಳಿ ಈ ಕೇಸ್ಗಳಲ್ಲಿ ಪೊಲೀಸರಿಗೆ ಸಹಾಯ ಮಾಡೋದಕ್ಕೆ ಅಂತ ಅಸೈನ್ ಆಗಿದ್ದ ಸೀನಿಯರ್ ಫಾರೆನ್ಸಿಕ್ ಎಕ್ಸ್ಪರ್ಟ್ ಬರ್ತಾರೆ. ರಿಪೋರ್ಟ್ ಏನು ಅಂತ ವಿಚಾರಿಸಿದಾಗ ಸರ್ ಸ್ವಾಮೀಜಿ ಹಾಗೂ ಆ ಹುಡುಗಿ ಇಬ್ಬರನ್ನ ಕೂಡ ಬೇರೆ ಬೇರೆ ವ್ಯಕ್ತಿಗಳು ಕೊಲೆ ಮಾಡಿದ್ದಾರೆ. ಯಾಕಂದ್ರೆ ಇಬ್ಬರ ಕೊಲೆ ಪ್ಯಾಟರ್ನ್ನಲ್ಲಿ ತುಂಬಾನೇ ಡಿಫರೆನ್ಸ್ ಇದೆ ಅಂತ ತಾನು ಕಲೆಕ್ಟ್ ಮಾಡಿರುವ ಎವಿಡೆನ್ಸ್ಗಳನ್ನ ಸತ್ಯಗೆ ಕೊಡ್ತಾರೆ. ಈಗ ಕೊಲೆಗಾರ ಒಬ್ಬ ಅಲ್ಲ, ಬದಲಿಗೆ ಇಬ್ಬರು ಅಂತ ಗೊತ್ತಾದಾಗ ಸತ್ಯಗೆ ತುಂಬಾನೇ ಶಾಕ್ ಆಗುತ್ತೆ. ಆ ದಿನರಾತ್ರಿ ಆ ಫಾರೆನ್ಸಿಕ್ ಎಕ್ಸ್ಪರ್ಟ್ ಡ್ಯೂಟಿ ಮುಗಿಸಿಕೊಂಡು ಮನೆಗೆ ವಾಪಸ್ ಹೋಗ್ತಿರುವಾಗ ಒಂದು ದೊಡ್ಡ ಲಾರಿ ಬಂದು ಅವನ ಕಾರ್ಗೆ ಗುದ್ದಿಬಿಡುತ್ತೆ. ಹೀಗೆ ಆಕ್ಸಿಡೆಂಟ್ ಆಗಿ ಆ ಫಾರೆನ್ಸಿಕ್ ಎಕ್ಸ್ಪರ್ಟ್ ಏನೋ ಬದುಕಿರ್ತಾನೆ, ಆದರೆ ತುಂಬಾನೇ ಇಂಜುರಿ ಆಗಿದ್ದ ಕಾರಣ ತಕ್ಷಣ ಅವನನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡುತ್ತಾರೆ. ಈಗ ವಿಷಯ ಗೊತ್ತಾಗಿ ಶಾಕ್ ಆದ ಸತ್ಯ ತಕ್ಷಣವೇ ಆಸ್ಪತ್ರೆಗೆ ಓಡಿ ಬರ್ತಾನೆ. ತನಗೆ ಈ ಕೇಸ್ನಲ್ಲಿ ಆ ಫಾರೆನ್ಸಿಕ್ ಎಕ್ಸ್ಪರ್ಟ್ ಹೆಲ್ಪ್ ಮಾಡಬಾರದು ಅಂತಾನೆ. ಅವನನ್ನ ಕೊಲೆ ಮಾಡೋದಕ್ಕೆ ಯಾರೂ ಪ್ರಯತ್ನ ಪಟ್ಟಿದ್ದಾರೆ ಅಂತ ಕನ್ಫರ್ಮ್ ಆಗುತ್ತೆ. ಹೀಗೆ ಸುಮಾರು 2 ವಾರಗಳು ಕಳೆದರೂ ಕೂಡ ಸತ್ಯ ಇನ್ವೆಸ್ಟಿಗೇಷನ್ ಮಾಡಿ ಕೊಲೆಗಾರನನ್ನ ಪತ್ತೆ ಮಾಡೋದಕ್ಕೇನೆ ಸಾಧ್ಯವಾಗೋದಿಲ್ಲ. ಈಗ ಇನ್ಸ್ಪೆಕ್ಟರ್ ಸತ್ಯಗೆ ಈ ಕೇಸನ್ನ ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಊರಿನ ಜನಗಳು ಹೋಗಿ ಕಮಿಷನರ್ನನ್ನ ಮೀಟ್ ಮಾಡ್ತಾರೆ. ಈಗ ಕಮಿಷನರ್ ಈ ಕೇಸ್ಗೆ ಬೇರೊಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ನ ಅಸೈನ್ ಮಾಡಿ ಸತ್ಯನನ್ನ ಕೇಸ್ನಿಂದ ರಿಮೂವ್ ಮಾಡುತ್ತಾರೆ. ಈಗ ಹೊಸ ಆಫೀಸರ್ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ಕೊಲಿಯಾಗಿರುವ ಆ ಸ್ವಾಮೀಜಿ ಬಗ್ಗೆ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನೆಂದ್ರೆ ಇಷ್ಟು ದಿನ ಎಲ್ಲರೂ ಅಂದುಕೊಂಡಿದ್ದ ಹಾಗೆ ಆ ಸ್ವಾಮೀಜಿ ಒಳ್ಳೆ ವ್ಯಕ್ತಿಯಾಗಿರೋದಿಲ್ಲ. ಆತ ದುಡ್ಡಿಗೆ ಆಸೆಪಟ್ಟು ಜನಗಳಿಗೆ ಸಹಾಯ ಮಾಡೋ ರೀತಿ ನಾಟಕ ಮಾಡ್ತಾ ಇಂಡೈರೆಕ್ಟ್ ಆಗಿ ಹಣ ಸಂಪಾದನೆ ಮಾಡ್ತಿರ್ತಾನೆ. ಮೋಸ್ಟ್ಲಿ ಬೋಬನ್ನ ಮನೆಯಲ್ಲಿದ್ದ ನಿಧಿಯನ್ನ ಪಡೆದುಕೊಳ್ಳಬೇಕು ಅಂತ ಹೋದಾಗಲೇ ಅವನನ್ನ ಯಾರೋ ಕೊಲೆ ಮಾಡಿರಬಹುದು ಅಂತ ಒಬ್ಬಳು ವಯಸ್ಸಾಗಿದ್ದ ಅಜ್ಜಿ ಹೇಳ್ತಾಳೆ. ಈಗ ಈ ಆಂಗಲ್ನಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ಹೊಸ ಆಫೀಸರ್ಗೆ ಏನೋ ವಿಷಯ ಗೊತ್ತಾಗಿ ತುಂಬಾನೇ ಶಾಕ್ ಆಗಿ ಕಮಿಷನರ್ನ ಮೀಟ್ ಮಾಡಿ ಡಿಸ್ಕಸ್ ಮಾಡ್ತಾನೆ. ಮರುದಿನ ಬೆಳಿಗ್ಗೆ ಊರಿನ ಜನಗಳಿಗೆ ಕೊಲೆಗಾರನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಎಲ್ಲರೂ ಓಡಿ ಬರ್ತಾರೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಶಾಕಿಂಗ್ ಟ್ವಿಸ್ಟ್ ಏನು ಗೊತ್ತಾ? ಪೊಲೀಸರು ಅರೆಸ್ಟ್ ಮಾಡಿರೋದು ಬೇರೆ ಯಾರನ್ನೂ ಅಲ್ಲ, ಇನ್ಸ್ಪೆಕ್ಟರ್ ಸತ್ಯನನ್ನೇ. ಸತ್ಯನೇ ಕೊಲೆಗಾರನ. ಇವನನ್ನ ಯಾಕೆ ಅರೆಸ್ಟ್ ಮಾಡಿದ್ದೀರಾ ಅಂತ ಮೀಡಿಯಾದವರು ಪ್ರಶ್ನೆ ಕೇಳ್ತಾರೆ. ಆದರೆ ಪೊಲೀಸರು ಸತ್ಯನನ್ನ ಕರೆದುಕೊಂಡು ಸುಮ್ಮನೆ ಒಳಗಡೆ ಬರುತ್ತಾರೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನು ಗೊತ್ತಾ? ಆ ಸ್ವಾಮೀಜಿ ಹಾಗೂ ಶಿಲ್ಪ ಕೊಲೆಯಾದ ದಿನ ಸತ್ಯ ಆ ಬಂಗಲಿ ಬಳಿ ಹೋಗಿದ್ದ ಅಂತ ಪೊಲೀಸರಿಗೆ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ. ಈಗ ಕಮಿಷನರ್ ತುಂಬಾನೇ ಕೋಪದಲ್ಲಿ ನಿಜ ಹೇಳು, ಅವರಿಬ್ಬರನ್ನೇ ಯಾಕೆ ಕೊಲೆ ಮಾಡಿದೆ? ನೀನೊಬ್ಬ ಹಾನೆಸ್ಟ್ ಪೊಲೀಸ್ ಆಫೀಸರ್ ಅಂತ ಈ ಕೇಸ್ಗೆ ಅಸೈನ್ ಮಾಡಿದ್ರೆ ನೀನೇ ಕೊಲೆ ಮಾಡಿದೆಯಲ್ಲ ಅಂತ ಹೆದರಿಸಿ ವಿಚಾರಿಸುತ್ತಾರೆ. ಈಗ ಶಾಕ್ ಆದ ಸತ್ಯ, ಸರ್ ನನ್ನ ಮಾತನ್ನ ನಂಬಿ, ನಾನು ನಿಜವಾಗಿಯೂ ಈ ಕೊಲೆಗಳನ್ನ ಮಾಡಿಲ್ಲ. ನಾನು 15 ವರ್ಷಗಳ ಹಿಂದೆ ಆ ಮನೆಯಲ್ಲಿ ಕೊಲೆಯಾಗಿದ್ದ ಬೋಬನ್ ಹಾಗೂ ಮೀನಾಕ್ಷಿ ಕೇಸನ್ನ ಸಾಲ್ವ್ ಮಾಡೋದಕ್ಕೆ ಅಂತ ಹೋದಾಗ ಒಂದು ಇನ್ಸಿಡೆಂಟ್ ನಡೆಯಿತು ಅಂತ ಫ್ಲಾಶ್ಬ್ಯಾಕ್ ಹೇಳೋದಕ್ಕೆ ಶುರು ಮಾಡುತ್ತೇನೆ. ಸ್ನೇಹಿತರೆ, ಊರಿನ ಜನಗಳು ಆ ಮನೆಯಲ್ಲಿ ದೆವ್ವ ಇದೆ, ಅದೇ ಬೋಬನ್ ಹಾಗೂ ಮೀನಾಕ್ಷಿಯನ್ನ ಕೊಲೆ ಮಾಡಿದೆ ಅಂತ ಮಾತನಾಡಿಕೊಳ್ಳುತ್ತಿದ್ರಲ್ವಾ. ಆದರೆ ಭೂತ ಪ್ರೇತಗಳನ್ನ ನಂಬದ ಸತ್ಯ ಆ ಮನೆಯ ಹಿಂದೆ ಇರುವ ಮಿಸ್ಟರಿಯನ್ನ ಸಾಲ್ವ್ ಮಾಡಬೇಕು ಅಂತ ಎಲ್ಲರೂ ಮಲಗಿದ ನಂತರ ಆ ಮನೆಗೆ ಹೋಗಿರುತ್ತಾನೆ. ಅಲ್ಲಿದ್ದ ಒಂದಷ್ಟು ಪತ್ರಗಳನ್ನ ಚೆಕ್ ಮಾಡಿದಾಗ ಆ ವಯಸ್ಸಾಗಿದ್ದ ಗುರೂಜಿ ಹೇಳಿದ ಹಾಗೆ ಆ ಮನೆಯಲ್ಲಿ ಸಂಪತ್ತಿರೋದು ನಿಜ ಅಂತ ಕನ್ಫರ್ಮ್ ಆಗಿರುತ್ತೆ. ಯಾರೋ ಆ ನಿಧಿಯನ್ನ ಪಡೆದುಕೊಳ್ಳೋದಕ್ಕೆ ಅಂತನೇ ಈ ಮನೆಯಲ್ಲಿ ದೆವ್ವ ಇದೆ ಅಂತ ನಾಟಕ ಮಾಡಿ ಬೋಬನ್ ಹಾಗೂ ಅವನ ಹೆಂಡತಿ ಮೀನಾಕ್ಷಿಯನ್ನ ಕೊಲೆ ಮಾಡಿದ್ದಾರೆ ಅಂತ ಅನುಮಾನ ಶುರುವಾಗುತ್ತೆ. ನಂತರ ಮತ್ತಷ್ಟು ವಿಚಾರಿಸಿದಾಗ ಬೋಬನ್ ಹಾಗೂ ಮೀನಾಕ್ಷಿ ಮಗಳು ಶಿಲ್ಪಿ ಇನ್ನೂ ಬದುಕಿರುತ್ತಾಳೆ. ಆದರೆ ತಂದೆ ತಾಯಿಯ ಕೊಲೆಯಾದ ನಂತರ ಶಿಲ್ಪಾಳ ಅನ್ನ ಏನಾದ ಅಂತನೇ ಗೊತ್ತಿರೋದಿಲ್ಲ. ಈಗ ಈ ಕೇಸಲ್ಲಿ ಊರಲ್ಲಿ ಯಾರಾದರೂ ಅನುಮಾನ ಬರೋ ರೀತಿ ಇದ್ದಾರಾ ಅಂತ ಚೆಕ್ ಮಾಡಿದಾಗ ರಾಜೇಂದ್ರನ ಮನೆಗೆ ಹೋಗ್ತಾನೆ. ಸ್ನೇಹಿತರೆ, ರಾಜೇಂದ್ರನ ಬಗ್ಗೆ ವಿಚಾರಿಸಿದಾಗ ಈತ 15 ವರ್ಷಗಳ ಹಿಂದೆ ದೇವಸ್ಥಾನದಲ್ಲಿ
ಕೆಲಸ ಮಾಡ್ತಿದ್ದ, ಆದರೆ ಈಗ ಕೋಟ್ಯಾಧೀಶ್ವರ ಅಂತ ಗೊತ್ತಾಗಿರುತ್ತೆ. ಈಗ ರಾಜೇಂದ್ರನ ಮನೆಗೆ ಬಂದು ದಿಢೀರನೆ ಹೇಗೆ ಶ್ರೀಮಂತ ಅದೇ ಅಂತ ವಿಚಾರಿಸಿದಾಗ, ಸರ್ ಸುಮಾರು 15 ವರ್ಷಗಳ ಹಿಂದೆ ನನಗೆ 10 ಕೋಟಿ ರೂಪಾಯಿ ಲಾಟರಿ ಹೊಡಿತು, ಜೊತೆಗೆ ಊರಲ್ಲಿ ನಾನು ಬಡ್ಡಿಗೆ ಸಾಲ ಕೂಡ ಕೊಡ್ತೀನಿ. ಇದೆಲ್ಲದರಿಂದ ನಾನು ಇವತ್ತು ಕೋಟ್ಯಾಧೀಶ್ವರ ಅದೇ ಅಂತ ನಗುತ್ತಾ ಹೇಳುತ್ತಾನೆ. ಈಗ ಅವನ ಮಾತುಗಳನ್ನ ಕೇಳ್ತಿದ್ದ ಹಾಗೇನೆ ಸತ್ಯಗೆ ತುಂಬಾನೇ ಕೋಪ ಬಂದು ಅವನಿಗೆ ಸರಿಯಾಗಿ ಹೊಡಿತಾನೆ. ನೀನು ಹೇಳಿದ ಲಾಟರಿ ಕಥೆಯನ್ನ ಬೇರೆ ಯಾರಿಗಾದರೂ ಹೇಳ್ಕೋ, ನಿಜ ಹೇಳು, ಈ ಆಸ್ತಿ ಹೇಗೆ ಬಂತು ಅಂತ ಹೊಡಿತಾನೆ. ಈಗ ಹೆದರಿಕೊಂಡ ರಾಜೇಂದ್ರ, ಸರ್ ನಿಜ ಹೇಳ್ತೇನೆ, ಇದೆಲ್ಲದಕ್ಕೂ ಆ ಸ್ವಾಮೀಜಿನೇ ಕಾರಣ ಅಂತ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡುತ್ತೇನೆ. ಸ್ನೇಹಿತರೆ, 15 ವರ್ಷಗಳ ಹಿಂದೆ ಆ ಸ್ವಾಮೀಜಿಯ ದೇವಸ್ಥಾನದಲ್ಲೇ ರಾಜೇಂದ್ರ ಕೆಲಸ ಮಾಡ್ತಿದ್ದ ಅಲ್ವಾ. ಆ ಸ್ವಾಮೀಜಿ ರಾಜೇಂದ್ರನನ್ನ ಯೂಸ್ ಮಾಡಿಕೊಂಡು ಹಲವಾರು ಜನ ಅಮಾಯಕರನ್ನ ಟ್ರಾಪ್ ಮಾಡಿ ಹಣ ಸಂಪಾದನೆ ಮಾಡುತ್ತಿರುತ್ತಾನೆ. ಅಂದ್ರೆ ನಿಮ್ಮ ಮನೆಯಲ್ಲಿ ದೆವ್ವ ಇದೆ ಅಥವಾ ನಿಮಗೆ ತೊಂದರೆ ಇದೆ ಅಂತ ಹೆದರಿಸಿ ಪೂಜೆಗಳನ್ನ ಮಾಡಿ ಸಾಕಷ್ಟು ಹಣ ವಸೂಲಿ ಮಾಡ್ತಿರ್ತಾರೆ. ಹೀಗಿರುವಾಗಲೇ ಊರಿನ ಜಮೀನ್ದಾರನಾಗಿರುವ ಬೋಬನ್ನ ಮನೆಯೊಳಗಡೆ ಅವನ ತಾತನ ಕಾಲದ ನಿಧಿ ಇದೆ ಅಂತ ಇಬ್ಬರಿಗೂ ಗೊತ್ತಾಗಿರುತ್ತೆ. ಸೊ ಇಬ್ಬರು ಸೇರಿ ಸ್ಮಾರ್ಟ್ ಆಗಿ ಪ್ಲಾನ್ ಮಾಡಿ ಆ ಮನೆ ಒಳಗಡೆ ದೆವ್ವ ಇದೆ ಅಂತ ಊರಿನ ಜನಗಳು ಮಾತನಾಡಿಕೊಳ್ಳುವ ಹಾಗೆ ಮಾಡ್ತಾರೆ. ನಂತರ ಬೋಬನ ಹೆಂಡತಿ ಮೀನಾಕ್ಷಿ ಹೆದರಿಕೊಳ್ಳುವ ಹಾಗೆ ಮನೆಯ ಸುತ್ತಮುತ್ತ ಏನೇನೋ ಇನ್ಸಿಡೆಂಟ್ಗಳನ್ನ ನಡೆಸಿ ದೆವ್ವ ಇದೆ ಅಂತ ನಂಬುವ ಹಾಗೆ ಮಾಡ್ತಾರೆ. ನಂತರ ಮೀನಾಕ್ಷಿ ಹೆದರಿಕೊಂಡು ತನ್ನ ಗಂಡ ಹಾಗೂ ಮಕ್ಕಳನ್ನ ಕರೆದುಕೊಂಡು ದೇವಸ್ಥಾನಕ್ಕೆ ಬಂದಾಗ ಆ ಮನೆಯಲ್ಲಿ ದೆವ್ವ ಇದೆ, ತಕ್ಷಣ ಖಾಲಿ ಮಾಡಿ ಅಂತ ಆ ಸ್ವಾಮೀಜಿನೇ ಹೇಳ್ತಾನೆ. ಆದರೆ ಬೋಬನ್ ಮನೆ ಖಾಲಿ ಮಾಡೋದಕ್ಕೆ ಆಗಲೂ ಒಪ್ಪದಿದ್ದಾಗ ಯಾರಿಗೂ ಗೊತ್ತಾಗದ ಹಾಗೆ ರಾತ್ರಿ ಹೊತ್ತು ಕಳ್ಳತನ ಮಾಡಬೇಕು ಅಂತ ಇಬ್ಬರೂ ಹೋಗಿರುತ್ತಾರೆ. ಶಬ್ದ ಮಾಡದೆ ನಿಧಾನಕ್ಕೆ ಎಲ್ಲ ಕಡೆ ಹುಡುಕ್ತಾರೆ. ಆದರೆ ಎಷ್ಟೇ ಹುಡುಕಿದ್ರೂ ಕೂಡ ನಿಧಿ ಮಾತ್ರ ಸಿಗೋದೇ ಇಲ್ಲ. ನಂತರ ನಿಧಾನಕ್ಕೆ ದೇವರ ಮನೆಗೆ ಹೋದಾಗ ಕಾಳಿಮಾತೆಯ ವಿಗ್ರಹದ ಕತ್ತಿನಲ್ಲಿ ಡೈಮಂಡ್ ನೆಕ್ಲೆಸ್ ಇರೋದನ್ನ ನೋಡ್ತಾರೆ. ಅಟ್ಲೀಸ್ಟ್ ಈ ನೆಕ್ಲೆಸ್ ಆದ್ರೂ ತೆಗೆದುಕೊಳ್ಳೋಣ ಅಂತ ತೆಗೆದುಕೊಳ್ಳುತ್ತಿರುವಾಗ ಹೊರಗಡೆ ಆಟವಾಡ್ತಿದ್ದ ಬೋಬನ್ನ ಮಗ ಇವರನ್ನ ನೋಡಿಬಿಡುತ್ತಾನೆ. ಈಗ ಹೆದುರಿಕೊಂಡ ಇಬ್ಬರು ಆ ಹುಡುಗ ತನ್ನ ತಂದೆ ತಾಯಿಗೆ ಹೇಳಿದ್ರೆ ನಮ್ಮ ಕಥೆ ಮುಗಿತು ಅಂತ ಒಂದು ಪ್ಲಾನ್ ಮಾಡ್ತಾರೆ. ತಕ್ಷಣ ಅಲ್ಲೇ ಇದ್ದ ಬಟ್ಟೆಯನ್ನ ಉಂಡೆ ಕಟ್ಟಿ ಅದಕ್ಕೆ ಬೆಂಕಿ ಹಚ್ಚಿ ಬೋಬನ್ ಹಾಗೂ ಮೀನಾಕ್ಷಿ ಇದ್ದ ರೂಮ್ನ ಒಳಗಡೆ ಎಸಿತಾರೆ. ಈಗ ಆ ಬೆಂಕಿ ಚಂಡನ್ನ ನೋಡ್ತಿದ್ದ ಹಾಗೇನೆ ಬೋಬನ್ ಹಾಗೂ ಮೀನಾಕ್ಷಿ ಇದು ಖಂಡಿತ ದೆವ್ವದ ಕಾಟನೆ ಅಂತ ಹೆದರಿಕೊಂಡು ಹೊರಗಡೆ ಓಡಿ ಬರ್ತಾರೆ. ಈಗ ಬೋಬನ್ ಹಾಗೂ ಮೀನಾಕ್ಷಿ ತಮ್ಮ ಮಕ್ಕಳನ್ನ ಕಾಪಾಡಬೇಕು ಅಂತ ಹುಡುಕುತ್ತಿದ್ರೆ ಅವರ ಮಗ ತಪ್ಪಿಸಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಈಗ ಇವರನ್ನ ಹೀಗೆ ಬಿಟ್ಟರೆ ನಾವು ಖಂಡಿತ ಸಿಕ್ಕಿ ಹಾಕಿಕೊಳ್ತೀವಿ ಅಂತ ಪ್ಲಾನ್ ಮಾಡಿ ಮೀನಾಕ್ಷಿ ಹಾಗೂ ಬೋಬನ್ನನ ಕತ್ತಿಗೆ ಚಾಕು ಚುಚ್ಚಿ ಸಾಯಿಸಿ ಬಿಡ್ತಾರೆ. ನಂತರ ಶಿಲ್ಪಾಳನ್ನ ಕೂಡ ಕೊಲೆ ಮಾಡಬೇಕು ಅಂತ ನೋಡ್ತಾರೆ. ಆದರೆ ಅಷ್ಟರಲ್ಲೇ ಶಬ್ದ ಕೇಳಿ ಯಾರಾದ್ರೂ ಇಲ್ಲಿಗೆ ಬಂದ್ರೆ ತೊಂದರೆ ಆಗುತ್ತೆ ಅಂತ ಆಕೆಯನ್ನ ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಸ್ನೇಹಿತರೆ, ಆ ರೀತಿ ಕದ್ದಿದ ಆ ಡೈಮಂಡ್ ನೆಕ್ಲೆಸ್ ಅನ್ನ ಸೇಲ್ ಮಾಡಿ ಅದರಲ್ಲಿ ಬಂದ ಪಾಲನ್ನ 50-50 ಮಾಡಿಕೊಂಡು ಇಬ್ಬರೂ ಶ್ರೀಮಂತರಾಗಿರುತ್ತಾರೆ. ಆದರೆ ಈಗ ರಾಜೇಂದ್ರ ಹೇಳೋದೇನು ಅಂದ್ರೆ, ಸರ್ ಅಸ್ವಾಮೀಜಿ ಯಾವುದೋ ಕಾರಣಕ್ಕೆ ತನ್ನ ಬಳಿ ಇದ್ದ ಆಸ್ತಿಯನ್ನೆಲ್ಲ ಕಳೆದುಕೊಂಡಿದ್ದಾನೆ. ಇವತ್ತು ರಾತ್ರಿನೇ ಮತ್ತೆ ಬೋಬನ್ನ ಮನೆಗೆ ಹೋಗಿ ಆ ನಿಧಿಯನ್ನ ಹುಡುಕುತ್ತೀನಿ ಅಂತ ಹೇಳ್ತಿದ್ದ. ಈಗ ಸತ್ಯ ರಾಜೇಂದ್ರನನ್ನ ಕಸ್ಟಡಿಗೆ ತೆಗೆದುಕೊಂಡು ಆ ಸ್ವಾಮೀಜಿಯನ್ನ ರೆಡ್ಹ್ಯಾಂಡ್ ಆಗಿ ಹಿಡಿಬೇಕು ಅಂತ ಆ ದಿನ ರಾತ್ರಿ ಯಾರಿಗೂ ಗೊತ್ತಾಗದ ಹಾಗೆ ಬೋಬನ್ನ ಮನೆಗೆ ಹೋಗ್ತಾನೆ. ಆದರೆ ಸತ್ಯಗೆ ರಿವೀಲ್ ಆಗುವ ಟ್ವಿಸ್ಟ್ ಏನು ಗೊತ್ತಾ? ಈತ ಆ ಮನೆಗೆ ಹೋದಾಗ ಒಳಕಡೆ ಶಿಲ್ಪ ಯಾರದ್ದೋ ಜೊತೆ ಮಾತನಾಡುತ್ತಿರುವ ರೀತಿ ಶಬ್ದ ಬರುತ್ತೆ. ಶಿಲ್ಪ ಯಾರದ್ದೋ ಜೊತೆ ನಿಧಿಯ ಬಗ್ಗೆ ಮಾತನಾಡುತ್ತಿದ್ದಾಳೆ ಅಂತ ಗೊತ್ತಾಗಿ ಹತ್ತಿರ ಹೋದಾಗ ಶಿಲ್ಪ ಇವನನ್ನ ನೋಡಿಬಿಡುತ್ತಾಳೆ. ಈಗ ಸತ್ಯನನ್ನ ನೋಡ್ತಿದ್ದ ಹಾಗೇನೆ ಹೆದರಿಕೊಂಡ ಶಿಲ್ಪ ಜೋರಾಗಿ ಕಿರುಚಿತ್ತ ಅಲ್ಲಿಂದ ಓಡೋದಕ್ಕೆ ಪ್ರಯತ್ನ ಪಡುತ್ತಾಳೆ. ಈಗ ಸತ್ಯ ಕಿರಚಬೇಡ ನಿಲ್ಲು ಅಂತ ಹೇಳುವಷ್ಟರಲ್ಲೇ ಶಿಲ್ಪ ಮೆಟ್ಟಿಲಿನಿಂದ ಕೆಳಕಡೆ ಕಾಲು ಜಾರಿ ಬಿದ್ದು ಸತ್ತು ಹೋಗ್ತಾಳೆ. ಈಗ ಶಿಲ್ಪ ಜೊತೆ ಒಬ್ಬ ವ್ಯಕ್ತಿ ಮಾತನಾಡುತ್ತಿದ್ದ ಅಲ್ವಾ, ಆತ ಯಾರು ಅಂತ ನೋಡುವಷ್ಟರಲ್ಲೇ ಆತ ಕೂಡ ಎಸ್ಕೇಪ್ ಆಗಿರುತ್ತಾನೆ. ಒಂದು ವೇಳೆ ಆ ರಾಜೇಂದ್ರನ್ ಹೇಳಿದ ಹಾಗೆ ಆ ಸ್ವಾಮೀಜಿ ಜೊತೆ ಏನಾದರೂ ಶಿಲ್ಪ ಮಾತನಾಡುತ್ತಿದ್ಲ ಅಂತ ಮನೆಯನ್ನೆಲ್ಲ ಹುಡುಕಿದಾಗ ಶಾಕಿಂಗ್ಲಿ ಆತ ಕೂಡ ಸತ್ತು ಬಿದ್ದಿರುತ್ತಾನೆ. ಈಗ ಸತ್ಯಗೆ ತುಂಬಾನೇ ತಲೆ ಕೆಡುತ್ತೆ. ಅಷ್ಟಕ್ಕೂ ಆ ಸ್ವಾಮೀಜಿಯನ್ನ ಕೊಲೆ ಮಾಡಿದ್ದೆಯಾರೋ, ಅಷ್ಟಕ್ಕೂ ಶಿಲ್ಪ ಇಲ್ಲೇನು ಮಾಡ್ತಿದ್ಲು ಅಂತ. ಈಗ ಒಂದು ವೇಳೆ ಬೇರೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಾಗ ಶಿಲ್ಪ ತನ್ನಿಂದಾಗಿನೇ ಸತ್ತು ಹೋದಲು ಅಂತ ಗೊತ್ತಾದ್ರೆ ತಾನು ಕೂಡ ಅರೆಸ್ಟ್ ಆಗ್ತೀನಿ, ಈಗೇನು ಮಾಡೋದು ಅಂತ ಯೋಚನೆ ಮಾಡಿ ಆ ಸ್ವಾಮೀಜಿ ಹೇಗೆ ಕೊಲೆಯಾಗಿದ್ನೋ ಅದೇ ರೀತಿ ಶಿಲ್ಪ ಕತ್ತಿಗೂ ಕೂಡ ಒಂದು ರಾಡನ್ನ ಚುಚ್ಚಿ ಡೆಡ್ ಬಾಡಿಯನ್ನ ಸೇಮ್ ಪ್ಯಾಟರ್ನ್ನಲ್ಲೇ ಇಡುತ್ತಾನೆ. ನಂತರ ಬೇರೆ ಪೊಲೀಸರಿಗೆ ತನ್ನ ಮೇಲೆ ಅನುಮಾನ ಬರೋದಿಲ್ಲ ಅಂತ ಆರಾಮಾಗಿರುತ್ತಾನೆ. ಆದರೆ ಆ ಸೀನಿಯರ್ ಫಾರೆನ್ಸಿಕ್ ಆಫೀಸರ್ಗೆ 2 ಕೊಲೆಗಳನ್ನ ಮಾಡಿರೋದು ಬೇರೆ ಬೇರೆ ಕಿಲ್ಲರ್ ಅಂತ ಗೊತ್ತಾಗಿರುತ್ತೆ ಅಲ್ವಾ. ಸೋ ಆತ ಬದುಕಿದ್ರೆ
ನಾನು ಖಂಡಿತವಾಗಿಯೂ ಅರೆಸ್ಟ್ ಆಗ್ತೀನಿ ಅಂತ ಅವನ ಕಾರಿಗೆ ಗುದ್ದಿ ಆಕ್ಸಿಡೆಂಟ್ ಮಾಡಿ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿರುತ್ತಾನೆ. ಆದರೆ ಆತ ಬದುಕುಳಿದಿರುತ್ತಾನೆ. ಸೋ ಆ ಸ್ವಾಮೀಜಿಯನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ ಆ ಮನೆಗೆ ಹೋಗಿದ್ದ ಸತ್ಯ ಶಿಲ್ಪ ಕೊಲೆಯ ಕೇಸ್ನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ಆದರೆ ಈಗಲೂ ಕೂಡ ಆ ಶಿಲ್ಪ ಆ ಮನೆಯಲ್ಲಿ ಯಾರ ಜೊತೆ ಮಾತನಾಡುತ್ತಿದ್ಲು ಅಂತ ಸತ್ಯಾಗಲೇ ಪೊಲೀಸರಿಗಾಗಲೇ ಕ್ಲಿಯರ್ ಆಗೋದಿಲ್ಲ. ಸ್ನೇಹಿತರೆ, ಕತೆಯ ಕ್ಲೈಮ್ಯಾಕ್ಸ್ನಲ್ಲಿ ರಿವೀಲ್ ಆಗುವ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಏನು ಗೊತ್ತಾ? ಇಷ್ಟು ವರ್ಷ ಬೋಬನ್ನ ಆ ಮನೆಯ ಒಳಗಡೆ ಯಾರು ಕೂಡ ಇಲ್ಲ ಅಂತ ನಾವೆಲ್ಲ ಅಂದುಕೊಂಡಿದ್ವಿ ಅಲ್ವಾ? ಆದರೆ ಬೋಬನ್ನ ಮನೆಯ ಒಳಗಡೆ ನಿದಿರುವ ಜಾಗದಲ್ಲಿ ಒಬ್ಬ ವ್ಯಕ್ತಿ ದೀಪ ಅಂಟಿಸುತ್ತಿರೋದನ್ನ ನೋಡ್ತೀವಿ. ಆ ದೀಪದ ಬೆಳಕು ಬೀಳ್ತಿದ್ದ ಹಾಗೇನೇ ಅಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಬೆಳ್ಳೆ, ಬಂಗಾರ ಹಾಗೂ ವಜ್ರಗಳು ಕಾಣಿಸುತ್ತವೆ. ಹಾಗೂ ಅಲ್ಲಿರುವ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಾವೆಲ್ಲ ಸಣ್ಣ ಪುಟ್ಟ ಕಳ್ಳತನ ಮಾಡುವ ಕಳ್ಳ ಅಂದುಕೊಂಡಿರುವ ಶ್ರೀಕುಟ್ಟನಾಗಿರುತ್ತಾನೆ. ಹಾಗೂ ಈತ ಬೇರೆ ಯಾರೂ ಅಲ್ಲ, ಕೊಲೆಯಾಗಿರುವ ಬೋಬನ್ ಹಾಗೂ ಮೀನಾಕ್ಷಿಯ ಮಗ, ಅಂದ್ರೆ ಶಿಲ್ಪಾಳ ಅಣ್ಣನೇ ಆಗಿರುತ್ತಾನೆ. ಹಾಗೂ ನಿಧಿಯನ್ನ ಕದಿಬೇಕು ಅಂತ ಅಲ್ಲಿಗೆ ಬಂದಿದ್ದ ಸ್ವಾಮೀಜಿಯನ್ನ ಕೊಲೆ ಮಾಡಿ ತನ್ನ ತಂಗಿ ಶಿಲ್ಪಾಳ ಜೊತೆ ಮಾತನಾಡುತ್ತಾ ನಿಂತಿದ್ದು ಇವನೇನೆ. ಆದರೆ ಸತ್ಯಗೆ ತಾನು ಕೇಳಿಸಿಕೊಂಡ ಆ ವಾಯ್ಸ್ ಶ್ರೀಕುಟ್ಟಂದೆ ಅಂತ ಗೊತ್ತಾಗಿರೋದಿಲ್ಲ. ಸ್ನೇಹಿತರೆ, ತನ್ನ ತಂದೆ ತಾಯಿಯ ಕೊಲೆಯಾದ ನಂತರ ಎಲ್ಲರೂ ಅವರ ಮಗ ಓಡಿ ಹೋದ ಅಂತ ಅಂದುಕೊಂಡಿರುತ್ತಾರೆ. ಆದರೆ ಶ್ರೀಕುಟ್ಟನ್ ಯಾರಿಗೂ ಗೊತ್ತಾಗದ ಹಾಗೆ ಆ ಮನೆಯ ಒಳಗಡೆನೇ ವಾಸ ಮಾಡ್ತಾ ದೊಡ್ಡವನಾಗಿರುತ್ತಾನೆ. ಹಾಗೂ ತಮ್ಮ ಪುರಾತನ ಕಾಲದ ನಿಧಿಯನ್ನ ಕಾಪಾಡಬೇಕು ಅಂತ ಯಾರೇ ಕಳ್ಳತನ ಮಾಡೋದಕ್ಕೆ ಅಲ್ಲಿಗೆ ಬಂದರು ಅವರನ್ನೆಲ್ಲ ಕೊಲೆ ಮಾಡುತ್ತಿರುತ್ತಾನೆ. ಶ್ರೀಕುಟ್ಟನಿಗೆ ಚಿಕ್ಕ ವಯಸ್ಸಲ್ಲಿ ತನ್ನ ತಂದೆ ತಾಯಿಯನ್ನ ಕೊಲೆ ಮಾಡಿದ್ದು ಯಾರು ಅಂತ ಗೊತ್ತಾಗಿರೋದಿಲ್ಲ. ಯಾಕಂದ್ರೆ ಆ ರಾತ್ರಿ ಆ ಸ್ವಾಮೀಜಿ ಹಾಗೂ ರಾಜೇಂದ್ರನ್ ಮುಖಕ್ಕೆ ಮಾಸ್ಕನ್ನ ಹಾಕಿಕೊಂಡಿರುತ್ತಾರೆ. ಕತೆಯ ಎಂಡ್ಸಿನಲ್ಲಿ ತಮ್ಮ ಮನೆಗೆ ಯಾರೇ ಕಳ್ಳತನ ಮಾಡೋದಕ್ಕೆ ಬಂದ್ರೂ ಕೂಡ ಅವರನ್ನ ಬಿಡೋದಿಲ್ಲ ಅಂತ ಕಟ್ಟಿ ಹಿಡಿದು ನಿಲ್ತಾನೆ. ಹಾಗೂ ಇಲ್ಲಿಗೆ ಈ ಕತೆ ಎಂಡ್ ಆಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ.